ನಮಸ್ತೆ ಸ್ನೇಹಿತರೆ, ನಾನಿವತ್ತು ಗೌಡಗೆರೆಯಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿದ್ದೀನಿ. ನಾವು ಸುಮಾರು ದಿವಸದಿಂದ ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲರೂ ಮಾತಾಡಿಕೊಂಡು ಒಂದು ದಿವಸ ಹೋಗೋಣ ಅಂತೇಳಿ ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇವತ್ತು. ಒಳಗಡೆ ಹೋಗ್ತಿದ್ದಂಗೆ ಹೊರಗಡೆ ನಿಂತ್ಕೊಂಡಂಗಾಯಿತು, ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ, ತುಂಬ ಜನ ಮಾತ್ರ. ಪರವಾಗಿಲ್ಲ, ಆದ್ರೂ ಕೂಡ ನಾವು ಹೆಂಗಾರ ಮಾಡಿ ಹೋಗಲೇಬೇಕಲ್ವ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಬೆಳಗಿನ ಜಾವ 6:30 ಅಂದ್ಕೊಳ್ಳಿ. ಇದು 6:30 ಇಷ್ಟು ಜನ ಇದ್ದಾರೆ ಅಂದರೆ ನಾವು ನಂಬೋಕ್ಕೆ ಆಗಲಿಲ್ಲ ನನಗೂ. ಹತ್ತತ್ರ ಇನ್ನೇನು ಹೋಗ್ತಾ ಇದ್ದೇವೋ ಅಷ್ಟೊತ್ತಿಗಾಗಲೇ ಬ್ಯಾರಿಕೇಡ್ ಹಾಕ್ಬಿಟ್ಟು ಇನ್ನೊಂದು ರೂಟಲ್ಲಿ ಹೋಗಿ ಅಂತ ಅಂದ್ಬಿಟ್ರು. ಸೊ ಸುತ್ತಾಕೊಂಡು ಬರೋ ಅಷ್ಟಕ್ಕೆ ನಮಗೆ ಒಂದು ಸುಮಾರು ಹೊತ್ತಾಯಿತು. ನಾವೇನು ಅಂದ್ಕೊಂಡು ಇದು ನಾರ್ಮಲ್ ದೇವಸ್ಥಾನ ಯಾವ ರೀತಿ ಇರುತ್ತೋ ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡು. ಬಟ್ ಇದು ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಗಿದ್ದು ಈ ಥರ ಪವರ್ಫುಲ್ ಇದೆ ಅಂತ ದೇವಸ್ಥಾನ. ಸುಮಾರು ಹೊತ್ತು ಕಾಯ್ದಿದ್ದೀವಿ ಅಂದರೆ ದರ್ಶನಕ್ಕೆ ಇದೇನು ತಮಾಷೆ ಅಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ನೀವು ಈಚೆ ಬರ್ತಿದ್ದಂಗೆ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲು ಮೇಲೆ ನೀವು ಏನು ಮನಸ್ಸಲ್ಲಿ ಏನು ಅಂದ್ಕೊಂಡು ಒಂದು ಕಾಯಿನ ಯಾವುದಾದ್ರೂ ₹1 ₹2 ಕಾಯಿನ ಹಾಕ್ಬಿಟ್ಟು ನಿಲ್ಲಿಸಿದ್ರೆ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರ ಅದು ನೆರವೇರುತ್ತೆ ಅನ್ನೋದು ಇಲ್ಲಿ ನಂಬಿಕೆ. ನೋಡಿ, ಇಲ್ಲಿನ ತೆಂಗಿನಕಾಯಿ ಯಾಕೆ ತೊಗೊಂಡೋಗ್ತಾಯಿದ್ದೀನಿ ಅಂದರೆ, ಈ ತೆಂಗಿನಕಾಯಿನ ಪೂಜೆ ಮಾಡಿಸ್ಬಿಟ್ಟು ನಾವು ಫಸ್ಟು, ಆಮೇಲೆ ಅಲ್ಲಿ 7 ಬಾರಿ ನಾವು ಪ್ರದಕ್ಷಿಣೆ ಮಾಡಿ ಅದನ್ನು ತೀರ್ಥಸ್ಥಾನ ಕಟ್ಬಿಟ್ಟು ತೀರ್ಥಸ್ಥಾನ ಮಾಡಿದ್ರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಅಷ್ಟೇ ಇಲ್ಲಿ. ನೋಡಿ, ತೀರ್ಥಸ್ಥಾನ ಮಾಡಿದ್ಮೇಲೆ ನೀವು ಟವಲಲ್ಲಿ ಒರೆಸ್ಕೊಳಂಗಿಲ್ವಂತೆ, ಹಾಗೆ ಬಟ್ಟೆ ಕೂಡ ಒಣಗಾಕಂಗಿಲ್ವಂತೆ, ಬಟ್ಟೆ ಕೂಡ ಚೇಂಜ್ ಮಾಡೋಂಗಿಲ್ಲ. ಸೊ ಹೇಗಿದೆಯೋ ಹಾಗೆ ಆಗಿರ್ಬೇಕಂತೆ. ನೋಡಿ, ಇಲ್ಲಿ ಬಸವದೇವರಿನ ಸನ್ನಿಧಾನ ಕೂಡ ಇದೆ. ನೀವು ಬಸವದೇವರನ್ನ ಕಣ್ಣಾರೆ ನೋಡಿ ಆಶೀರ್ವಾದ ತಗೊಂಡು ಬರ್ಬೋದು. ನೋಡಿ, ಈ ದೇವಸ್ಥಾನದಲ್ಲಿ 7 ವಾರ ನೀವು ಬಂದು ಕಾಯಿನ ಕಟ್ಟಿದ್ರೆ ಮನಸ್ಸಲ್ಲಿ ಅಂದ್ಕೊಂಡು ನಿಮ್ಗೆ ಖಂಡಿತವಾಗ್ಲೂ ಲೈಫಲ್ಲಿ ಚೇಂಜಸ್ ನಾನು ನೋಡ್ತೀನ. ನೋಡಿ, ಈ ಸ್ಟ್ಯಾಚು ಕೆಳಗಡೆ ಒಂದು ಮ್ಯೂಸಿಯಂ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆ ಜರ್ನಿ ಅಂದ್ಕೊಳ್ಳಿ. ಈ ಅರ್ಧ ಗಂಟೆ ಜರ್ನಿಲಿ ನೀವು ನಮ್ಮ ದೇಶದ ಹೋರಾಟಗಾರರಾಗಲಿ, ನಮ್ಮ ಕನ್ನಡ ಕವಿಗಳಾಗಲಿ, ಸುಮಾರು ಜನದ ಸ್ಟ್ಯಾಚು ಇದೆ. ತುಂಬ ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ. ಈ ದೇವಸ್ಥಾನದಲ್ಲಿ ದಿನನಿತ್ಯ ಅನ್ನದಾನ ನಡೀತಾನೆ ಇರುತ್ತೆ, ಯಾವಾಗ ಬೇಕಾದರೂ ಹೋಗಿ ತಿನ್ಬೋದು.